ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟಲ್ಗಿಯ ಮಕ್ಕಳಿಂದ 5ನೇ ವರ್ಗಕ್ಕೆ ಸಂಬಂಧಿಸಿದಂಥ ಪರಿಸರ ಈ ಒಂದು ವಿಷಯದಲ್ಲಿ ಬಾನಂಗಳ ಎಂಬ ಒಂದು ಪಾಠ ಇದೆ. ಆ ಪಾಠಕ್ಕೆ ಸಂಬಂಧಿಸಿದಂತೆ ಸೌರಮಂಡಲ, ಅದರಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಹಗಳು ಹಾಗೂ ಆಕಾಶಕಾಯಗಳ ಕಿರು ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ 8 ಗ್ರಹಗಳ ಕಿರು ಪರಿಚಯ ನೋಡೋಣ. ಬುಧ. ನಾನು ಬುಧ ಗ್ರಹ, ಸೂರ್ಯನಿಗೆ ಸಮೀಪವಿರುವ ಗ್ರಹ. ನಾನು ಎಲ್ಲ ಗ್ರಹಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತುತ್ತೇನೆ. ಶುಕ್ರ. ನಾನು ಶುಕ್ರ ಗ್ರಹ, ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ. ಸೌರಮಂಡಲದಿಂದ ಪ್ರಕಾಶಮಾನವಾದ ಗ್ರಹ. ನನ್ನನ್ನು ಬೆಳ್ಳಿ ಚುಕ್ಕಿ ಮುಂಜಾನೆ ನಕ್ಷತ್ರ ಎನ್ನುತ್ತಾರೆ. ಭೂಮಿ. ನಾನು ಭೂಮಿ ಗ್ರಹ, ನನ್ನನ್ನು ಜೀವಂತ ಗ್ರಹ ಎನ್ನುತ್ತಾರೆ. ಜೀವಿಗಳು ವಾಸಿಸುವ ಏಕೈಕ ಗ್ರಹ ನಾನು. ಮಂಗಳ. ನಾನು ಮಂಗಳ ಗ್ರಹ, ಸೂರ್ಯನಿಂದ 4ನೇ ಗ್ರಹ. ನನ್ನನ್ನು ಕೆಂಪು ಗ್ರಹ, ಕುಜಗ್ರಹ ಎಂದು ಕರೆಯುತ್ತಾರೆ. ಗುರು. ನಾನು ಗುರುಗ್ರಹ, ಅತ್ಯಂತ ದೊಡ್ಡ ಗ್ರಹ. ನನ್ನನ್ನು ಬೃಹಸ್ಪತಿ ಎನ್ನುತ್ತಾರೆ. ಶನಿ. ನಾನು ಶನಿ ಗ್ರಹ, ಸೂರ್ಯನಿಂದ 6ನೇ ಗ್ರಹ. ನನ್ನ ಸುತ್ತಲೂ ಉಂಗುರಗಳ ರಚನೆ ಇದೆ. ನಾನು ತುಂಬಾ ಸುಂದರ ಗ್ರಹ. ಯುರೇನಸ್. ನಾನು ಯುರೇನಸ್ ಗ್ರಹ, ಸೂರ್ಯನಿಂದ 7ನೇ ಗ್ರಹ. ನೀಲಿ ಮತ್ತು ಹಸಿರು ಬಣ್ಣಗಳಿಂದ ಕೂಡಿರುತ್ತೇನೆ. ನೆಪ್ಚೂನ್. ನಾನು ನೆಪ್ಚೂನ್ ಗ್ರಹ, ಸೌರವ್ಯೂಹದ 8ನೇ ಗ್ರಹ. ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ. ನಾನು ಅತಿ ಶೀತವುಳ್ಳ ಗ್ರಹ. ನಿಮ್ಮೆಲ್ಲರಿಗೂ ಇನ್ನೊಂದು ಮಾಹಿತಿ ಗೊತ್ತೇ? ಅದೇ ನಾನು ಪ್ಲೇಟೋ ಗ್ರಹ, ಆದರೆ ನನ್ನನ್ನು ಸೌರಮಂಡಲ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ನನ್ನನ್ನು ಗುಪ್ತ ಗ್ರಹ ಎಂದು ಕರೆಯುತ್ತಾರೆ. ಆದರೆ ನಿಮಗೆ ಗೊತ್ತೇ ಕೆಂಪು ಗ್ರಹ ಯಾವುದು? ಹೌದು, ಕೆಂಪು ಗ್ರಹ ಮಂಗಳ ಗ್ರಹ. ಮತ್ತು ಪ್ರಕಾಶಮಾನವಾದ ಗ್ರಹ ಯಾವುದು? ಶುಕ್ರ ಗ್ರಹ. ಸೌರಮಂಡಲದಲ್ಲಿ ಇರುವ ಅತಿ ದೊಡ್ಡ ಗ್ರಹ ಯಾವುದು? ಗುರು ಗ್ರಹ. ನೀಲಿ ಮತ್ತು ಹಸಿರು ಬಣ್ಣದ ಗ್ರಹ? ಯುರೇನಸ್ ಗ್ರಹ. ಜೀವಿಗಳಿರುವ ಏಕೈಕ ಗ್ರಹ ಯಾವುದು? ಭೂಮಿ. ಇಲ್ಲಿವರೆಗೂ ಗ್ರಹಗಳ ಕಿರು ಪರಿಚಯ ಮಾಡಿದೆ ಅಲ್ಲವಿದೆ. ತುಂಬ ಸಂತೋಷ. ಇಲ್ಲಿವರೆಗೆ ಈ ಕೊಟ್ಟಲ್ಗಿ ಶಾಲೆಯ ಮಕ್ಕಳು ಸೌರಮಂಡಲದಲ್ಲಿ ಬರ್ತಕ್ಕಂಥ 8 ಗ್ರಹಗಳ ಒಂದು ಕಿರು ಪರಿಚಯವನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.